ಸ್ಟಾಕ್ 1000 ಇದೆ, ಯಾವುದೋ ಬಾಯಿಗೆ ಬಂದಿದ್ದು 4 ಸ್ಟಾಕ್ಸ್ ಹೇಳ್ಬಿಟ್ರೆ ನಿಮ್ಗೆ ಇದ್ರಲ್ಲಿ ಬಂದ್ಬಿಡ್ತೀನೋ ಅಂತ ಇಟ್ಕೊಂಡಾಗತ್ತೆ ಅಂತ ಒಳ್ಳೆ ಆ ಈಗೋ ಬಿಟ್ಟರೆ ಗೂಬೆ ತನ್ನಲ್ಲಿ ಬರೋದು. ಸ್ಟಾಕ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಬೇಕನ್ನೋದೇ ಗೊತ್ತಿಲ್ಲ, ಸ್ಟಾಕ್ ಸೆಲೆಕ್ಷನ್ ಅನ್ಕೊಂಡ್ಬಿಡ್ಬೇಡಿ ಯಾರು. ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಅವನು ಇಂಗ್ಲೀಷನ್ನು ಕೊಟ್ಟಿದ್ದ ಪದಗಳ ಥರ ಯೂಸ್ ಮಾಡ್ತಿದ್ರು. ಕರೆಕ್ಟಾ? ಟೆಕ್ನಿಕಲ್ಲು, ಇಂಡಿಕೇಟರು, ಏನೋ ಅದು ಸ್ಟಾಕಿಸ್ಟಿಕ್ಕು, ಅದನ್ನು ಇಂಗ್ಲೀಷ್ ಅವನು ಮಾಡಿಕೊಟ್ಟಿದ್ದು ನಾವು ಫಾಲೋ ಮಾಡ್ತಾ ಇದ್ದೀವಿ. ಸರ್, ಈಗ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕಂದ್ರೆ ಸೆಲ್ಫ್ ಈಗೋ ಅನ್ನೋದು ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಹೌದು. ಈಗ ಅದೇ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವ್ನು ತಿಳ್ಕೊಬೇಕಂದ್ರೆ ಇಲ್ಲ ಎಲ್ಲೋ ಕಲಿತಾ ಇದ್ದಾನೆ ಅಂದಾಗ ಇದೇ ಸೆಲ್ಫ್ ಈಗೋ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತಾ? ಹೌದು, ಈಗ ಕಲಿಬೇಕಾದ್ರೆ ತುಂಬ ಇಂಪಾರ್ಟೆಂಟ್, ಬರೀ ಇಂಪಾರ್ಟೆಂಟ್ ಅಲ್ಲ, ಡಬಲ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋದೇನೂ ಇಲ್ಲ ಅನ್ನೋದು ನಂದು ನಂಬರ್ 1. ಬರೀ ತಿಳ್ಕೊಳ್ಳೋದಿರೋದು ಅನ್ನೋದು ಒಂದು ನಾನು ಹೇಳ್ತಾ ಇರೋದು. ಕಲಿಯೋದು ಅಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಾವು ಅದೆಲ್ಲ ಬೇರೆ ಆರ್ಟ್ಸ್ ಕಲಿಯೋದು ಸರ್, ಕಲೆಗಳು. ಇದು ಕಲೆ ಅಲ್ಲ, ಏನೋ ಒಂದು ತಿಳ್ಕೊಂಡು ಮಾಡೋದಷ್ಟೇ. ಸೊ ಇಲ್ಲಿ ಬಂದು ಏನಾಗಿದೆ, ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟಲ್ಲಿ ಟರ್ಮ್ಸ್ ಆಗಲಿ ಯಾವ್ಯಾವ ಪದ ಉಪಯೋಗಿಸ್ತಾರೋ ಎಲ್ಲನೂ ಇಂಗ್ಲೀಷಲ್ಲಿದೆ. ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯಿತು. ಇವಾಗ ಬೈ ಸೆಲ್ಲು ಇಂಗ್ಲೀಷಲ್ಲಿ, ಲಾಂಗು ಶಾರ್ಟು ಬೈ ಸೆಲ್ಲು, ಏನೋ ಅದ್ಯಾವುದು ಫ್ಯೂಚರ್ಸು, ಆಪ್ಷನ್ಸು, ಈಕ್ವಿಟಿ, ಸ್ಟಾಕ್ಸು, ಸ್ಟ್ರಾಟಜೀಸು, ಟೆಕ್ನಿಕಲ್ಲು, ಸ್ಟಾಪ್ ಲಾಸು, ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲರೂ ಇಂಗ್ಲೀಷಲ್ಲಿ ಇದೆ. ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ. ಕರೆಕ್ಟ್. ನಾನು ಕನ್ನಡಕ್ಕೆ ಅದು ಬರ್ತಾನೆ ಇಲ್ಲ, ಅಂದರೆ ಅಲ್ಲಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ ನಾನು, ಮತ್ತೆ ಅದು ಇಂಗ್ಲೀಷ್ಗೆ ಎಳೆಯುತ್ತೆ. ಇಂಥ ಒಂದು ಪರಿಸ್ಥಿತಿಲಿ ಇರಬೇಕಾದ್ರೆ ಇಂಗ್ಲೀಷ್ ಅವನು ಮಾಡಿಕೊಟ್ಟಿದ್ದು ನಾವು ಫಾಲೋ ಮಾಡ್ತಾ ಇದ್ದೀವಿ. ಕೋಪ ಮಾಡ್ಕೊಬಿಡಿ, ಅವ್ರಿಗೇನು ನಾನು ದುಶ್ಮನಲ್ಲ, ನನಗೇನು ಅವ್ರ ದುಶ್ಮನಲ್ಲ. ಅರ್ಥ ಆಯ್ತಾ? ಇಂಗ್ಲೀಷ್ ಅವರು ಹೇಳ್ಕೊಟ್ಟಿದ್ದು ನಾವು ಉಪಯೋಗಿಸೋವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಇಂಗ್ಲೀಷ್ ಮೆಡಿಸನ್ನೇ ಇಲ್ಲೂ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲೂ ಅಲೋಪತಿ ಅನ್ನೋ ಹೆಸರಲ್ಲಿ ಇಂಗ್ಲೀಷ್ ಮೆಡಿಸನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಅರ್ಥ ಆಯಿತು. ಆ ಈಗೋ ಬಿಟ್ಟರೆ ಏನಾಗುತ್ತೆ ಅಂತ ನನಗೆ ಗೊತ್ತಿದ್ದ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಈಗ ಅಲ್ಲಿ ಬಂದು ಅದು ಇದರ ಅಮೇರಿಕಾ ಆಗಲಿ, ನೆದರ್ಲ್ಯಾಂಡ್, ಇನ್ನೊಂದು ಕೆನಡಾ ಆಗಲಿ, ಒಂದು ದೊಡ್ಡ ಒಳ್ಳೆ ನೇಷನ್ ಆಗಲಿ, ಆ ನೇಷನಲ್ಲೆಲ್ಲ ಒಂದು ಇಂಜೆಕ್ಷನ್ ಹಾಕ್ಕೋಬೇಕು ಅಂದರೆ ಒಂದು ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಇಟ್ಕೊಳ್ಳಿ ಸರ್, ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ನು ಪಬ್ಲಿಕ್ ನಾನು ಹೇಳ್ತಾ ಇರೋದು ಹಾಕೋಬೇಕು ಅಂದರೆ ಅವ್ರು ಫಸ್ಟು ಈ ಇಂಜೆಕ್ಷನ್ನಲ್ಲಿ ಏನೆಲ್ಲ ತೊಂದರೆ ನನ್ನ ಬಾಡಿಲಿ ಆಗುತ್ತೆ ಅಂತ ಹೋಗಿ ತಿಳ್ಕೊಳ್ತಾರೆ. ಅದು ಕಲಿಯೋದಲ್ಲ, ತಿಳ್ಕೊಳ್ಳೋದು. ಕಲಿಯೋದಕ್ಕೂ ತಿಳ್ಕೊಳ್ಳೋದಕ್ಕೂ ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ಸರ್. ಜೀವನ ಎಲ್ಲ ಕಲಿತಾ ಇದ್ರೆ ಸತ್ತೋಗ್ಬಿಡ್ತೀವಲ್ಲ, ಏನು ಕಲ್ತು ಏನು ಪ್ರಯೋಜನ? ಹೌದು, ತಿಳುವಳಿಕೆ ತುಂಬ. ಜೀವನ ಮಾಡೋಕ್ಕೆ ಕಲಿಬೇಕು, ಜೀವನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕಲಿಬೇಕು. ಸಾರಿ, ಜೀವನ ಮಾಡೋಕ್ಕೆ ತಿಳುವಳಿಕೆ ಬೇಕು. ಕರೆಕ್ಟಾ? ಅಲ್ಲಿ ಬಂದು ಅವ್ರು ಅಷ್ಟು ಜನನು ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೋಗಿ ಅವರು ಆ ಒಂದು ಮೆಡಿಸಿನ್ ತಗೊಳಕ್ಕೆ ಮುಂಚೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಬೇರೆ ದೇಶದಲ್ಲಿ ನೀವು ನೋಡ್ಬೋದು, ಓದ್ಬೋದು, ತಿಳ್ಕೊಬೋದು, ಅದೇನು ದೊಡ್ಡ ವಿಷಯ ಅಲ್ಲ, ದೂರ ಏನಿಲ್ಲ ಅದು. ಕರೆಕ್ಟಾ? ಇವತ್ತು ಕರೆಕ್ಟ್. ಸೊ ಆ ಡಾಕ್ಟ್ರು ಹೇಳ್ತಾರೆ, ಹೌದು ಇದಿಂಥ ಒಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಇದರಿಂದ ನಿಮಗೆ ಈ ಥರ ಬಾಡಿ ಪಾರ್ಟ್ಸಲ್ಲಿ, ಆರ್ಗನ್ಸಲ್ಲಿ ಈ ಒಂದು ಸಮಸ್ಯೆ ಸರಿ ಮಾಡ್ಕೊಳ್ಳೋಕ್ಕೆ ಇದೊಂದು ತ್ಯಾಗ ಮಾಡಬೇಕು ಅನ್ನೋ ರೀಸನಲ್ಲಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅನ್ನೋದನ್ನ ಡಿಸ್ಕಸ್ ಆಗಿ ಒಂದು ಮೆಡಿಸನ್ನ ತಗೊಳ್ತಾರೆ. ಅರ್ಥ ಆಯ್ತು? ಇಂಗ್ಲೀಷ್, ಅದೇ ಇಂಗ್ಲೀಷು ಅವರು ಇಟ್ಟಿದ್ದ ಪದಗಳೇ ನಾವು ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಅದೇ ಇಂಗ್ಲೀಷ್ ಮೆಡಿಸನ್ನು ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ದೇಶದಲ್ಲಿ ಯೂಸ್ ಮಾಡಬೇಕಾದ್ರೆ ಹೋಗಿ ಒಂದು ಜ್ವರ ಬಂತು, ಇಲ್ಲ ಒಂದು ವೈರಲ್ ಫೀವರ್ ಏನೋ ಬಂತು ಅಂದರೆ ಹೋಗಿ ಡಾಕ್ಟ್ರ್ ಹತ್ರ ಹೋಗುವಾಗ ಎಷ್ಟು ತಿಳ್ಕೊಂಡು ಹೋಗ್ತಾರೆ? ತುಂಬ ಕಡಿಮೆ ಕಡಿಮೆನ ನಾನು ನೋಡೇ ಇಲ್ಲ ಒಬ್ಬರನ್ನು. ನಾನೊಬ್ಬ ಬಿಟ್ಟು ಬೇರೆ ಯಾರನ್ನೂ ನೋಡಿಲ್ಲ. ನಾನೊಬ್ಬನೇ ಹಂಗೆ ಮಾಡೋದು. ಅಂದರೆ ನಾನು ನಾರ್ಮಲಿ ಕೇಳ್ತೀನಿ, ಯಾರು ಹೇಳಿದ್ರು ಹುಷಾರಿಲ್ಲ ಸರ್, ಹಿಂಗೆ ಏನೋ ಜ್ವರ ಬಂದುಬಿಟ್ಟಿತ್ತು, ಟೈಫಾಯ್ಡ್ ಜ್ವರ ಬಂದುಬಿಟ್ಟಿತ್ತು. ಹೌದಾ? ಅದೇ ಡಾಕ್ಟ್ರ್ ಹತ್ರ ಹೋದೆ, ಇಂಜೆಕ್ಷನ್ ಹಾಕ್ಕೊಂಬಂತೆ.
ಡಾಕ್ಟ್ರ್ ಹತ್ರ ಹೋದೆ ಟೈಫಾಯ್ಡ್ ಜ್ವರ, ಡಾಕ್ಟ್ರ್ ಹತ್ರ ಹೋದೆ, ಇಂಜೆಕ್ಷನ್ ಹಾಕೊಂಬಂದ. ಏನು ಇಂಜೆಕ್ಷನಪ್ಪ ಅಂತ ಮಕ ನೋಡ್ತಾರೆ ನನಗೆ. ಏನು ಇಂಜೆಕ್ಷನ್ ಹಾಕೊಂಬಂದೆ ಹೇಳಪ್ಪ? ಅದೇ ಸರ್ ಇಂಜೆಕ್ಷನ್ ಹಾಕೊಂಬಂದೆ. ಆಯ್ತಪ್ಪ, ಏನು ಇಂಜೆಕ್ಷನ್ ಹಾಕೊಂಬಂದೆ? ಇಂಜೆಕ್ಷನ್ ಹೆಸರು ಗೊತ್ತಿಲ್ಲ, ಕೇಳಿಲ್ಲ, ಇಂಜೆಕ್ಷನ್ ಅಂದರೆ ಸೂಜಿ. ಕರೆಕ್ಟ್. ಸೂಜಿ ಚುಚ್ಕೊಂಬಂದೆ, ಕನ್ನಡದಲ್ಲಿ ಹೇಳೋಣ ಇದು. ಸೂಜಿ ಚುಚ್ಕೊಂಬಂದೆ. ಸೂಜಿ ಚುಚ್ಕೊಂಬರೆ ಡಾಕ್ಟರ್ ಹತ್ರ ಹೋಗ್ತೀಯ? ಮನೇಲಿ ಯಾವುದೋ ಒಂದು ಅಂಗಡಿ ಸೂಜಿ ತಂದು ಚುಚ್ಕೋಬೋದಲ್ವಾ ಅಲ್ವಾ? ನಾನೇನು ಕೇಳ್ತಾ ಇದ್ದೀನಿ, ಏನಪ್ಪ ಇಂಜೆಕ್ಷನ್ ಹಾಕೊಂಬಂದೆ ಅಂದರೆ ಗೊತ್ತಿಲ್ಲ. ಎಷ್ಟು ನೀವು ಇದಕ್ಕಿಂತ ನಾನು ಇನ್ನೂ ಒಂದು ಆಳವಾಗಿ ಹೋಗಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಕಂಪ್ಲೀಟ್ ಕಂಟ್ರಿಲಿ ನಡೆಯುವಂಥದ್ದು. ನಾನು ಹೇಳ್ತಿರೋದು ಕಂಪ್ಲೀಟ್ ಕಂಟ್ರಿಲಿ ನಡೆಯುವಂಥದ್ದು. ಇಂಜೆಕ್ಷನ್ ಹಾಕೊಂಬಂದೆ ಅಂತಾರೆ, ಇಂಜೆಕ್ಷನಲ್ಲಿ ಯಾವ ಕೆಮಿಕಲ್ ಇತ್ತು ಅಂತ ನಾನು ಕೇಳ್ತಾ ಇರೋದು. ಗೊತ್ತಿಲ್ಲ. ಮುಖ ಗುರಾಯಿಸ್ಬಿಟ್ಟು ಹೋಗ್ಬಿಡ್ತಾರೆ. ಇಂಜೆಕ್ಷನ್ ಹಾಕೊಂಬಂದೆ ಅಂತ ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಕ್ಲಿಯರಾಗಿ ಹೇಳೋಕ್ಕಾಗತ್ತಾ ಅನ್ನೋ ಒಂದು ಮನೋಭಾವದಲ್ಲಿ ಆ ಒಂದು ಥಿಂಕ್ ಮಾಡಿಬಿಟ್ಟು ಹಿಂಗೆ ಗುರಾಯಿಸ್ಬಿಟ್ಟು ಹೋಗ್ತಾರೆ. ಅಂದರೆ ಏನು ಹೇಳಿದೆ, ಅದೇ ಇಂಜೆಕ್ಷನ್ನೇ ಅಲ್ಲಿ ಇಂಗ್ಲೀಷಲ್ಲಿ ಮಾಡಿದ ಇಂಜೆಕ್ಷನ್ನೇ ಇಲ್ಲಿಗೆ ಬರ್ತಾ ಇದೆ. ಅಲ್ಲಿ ಇಂಜೆಕ್ಷನ್, ಸೊ ಆ ಇಂಜೆಕ್ಷನ್ಗೆ ಬೇಕಾಗಿರೋಂಥ ಕೆಮಿಕಲ್ಸೇ ಇಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿರೋದು ಡಾಕ್ಟ್ರೇ, ಇಲ್ಲಿರೋದು ಡಾಕ್ಟ್ರೇ, ಅಲ್ಲಿರೋದು ಪೇಷಂಟು, ಇಲ್ಲಿರೋದು ಪೇಷಂಟೇ ಅಲ್ವಾ? ಹೌದು. ಅವ್ರದ್ದೇ ತಾನೇ ಇಲ್ಲಿ ಫಾಲೋ ಮಾಡ್ತಾ ಇದೆ. ಹೌದು. ಅಲೋಪತಿ ಅನ್ನೋ ಹೆಸರಲ್ಲಿ ಅವನು ಅಲ್ಲಿ ಕೇಳ್ತಾರೆ, ಇಲ್ಲಿ ಕೇಳಲ್ಲ. ಕರೆಕ್ಟು. ಇಂಜೆಕ್ಷನ್ ಹಾಕ್ಕೊಂಡ್ರೆ ನಿಮ್ಮ ಬಾಡಿ ಸರ್ ಒಂದು ಎಡವಟ್ಟು ಆಯ್ತಂದ್ರೆ ನೀವು ಅಷ್ಟೇ ಗೊತ್ತಾ? ನಿಜನಾ? ನಿಜ. ಅಲ್ಲಿ ಕೆಮಿಕಲ್ ಕರೆಕ್ಟ್ ಇಲ್ಲದೆ ಹೋಯ್ತು ಅಂದರೆ ಗೊತ್ತಾ? ಅದು ಅವತ್ತೇ ಹೋಗೋದಿರುತ್ತೆ, 6 ತಿಂಗಳು ಬಿಟ್ಟು ಹೋಗೋದು ಇರುತ್ತೆ ಇಂಜೆಕ್ಷನಲ್ಲಿ. ಇದು ಯಾರಿಗಾರು ಎಷ್ಟು ಜನಕ್ಕೆ ಇದು ತಿಳುವಳಿಕೆ ಇದೆ? ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಅವನು ಇಂಗ್ಲೀಷನ್ನು ಕೊಟ್ಟಿದ್ದ ಪದಗಳ ಥರ ಯೂಸ್ ಮಾಡ್ತಿದ್ರಲ್ಲ. ಕರೆಕ್ಟಾ? ಟೆಕ್ನಿಕಲ್ಲು, ಇಂಡಿಕೇಟರು, ಏನೋ ಅದು ಸ್ಟಾಕಿಸ್ಟಿಕ್ಕು, ಅದೆಲ್ಲ ನೀವು ಹೋಗಿ ಕಲಿಬೇಕಾದ್ರೆ ಕೇಳಬೇಕು ಅನ್ನೋ ಪರಿಜ್ಞಾನ ಇರಬೇಕಲ್ವಾ? ಏನು ನಮ್ಮ ದೇಶದಲ್ಲಿ 60-65% ರೂರಲ್ ಪಾಪ್ಯುಲೇಷನ್ ಇದೆ ಸರ್. ಅವರೆಲ್ಲ ನಮ್ಗೆ ಊಟ ಹಾಕೋರು. ಅವ್ರು ಬಂದು ಡಾಕ್ಟ್ರ್ ಅಂದರೆ ದೇವರು ಅಂತ ನೋಡ್ತಾರೆ. ಅವ್ರಿಗೇನು ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಜಾಸ್ತಿ ಯಾರು ಸ್ಟಾಕ್ ಮಾರ್ಕೆಟಿಗೆ ಬಂದಿಲ್ಲ. ಸ್ಟಾಕ್ ಮಾರ್ಕೆಟಿಗೆ ಬಂದಿರೋಲ್ಲ ನಾನು ಇಂಟೆಲಿಜೆಂಟ್ ಅಂತ ತಾನೇ ಹೇಳ್ತಾರೆ. ಎಷ್ಟು ಇಂಟೆಲಿಜೆಂಟ್? ಆ ಇಂಟೆಲಿಜೆಂಟ್ ಆದ್ರೂ ಪರವಾಗಿಲ್ಲ, ಬಟ್ ನನ್ನ ಅಣ್ಣ ತಮ್ಮದಿರ್ತಾರನೇ ಅಲ್ವಾ? ಆ ರೀಸನಲ್ಲಿ ನಾನು ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಏನಾದರೂ ಒಂದು ಕಲಿಬೇಕು ಅಂತ ಹೋದಾಗ ಆ ಇಂಜೆಕ್ಷನ್ ಅಂತ ಹೇಳಿದೆ, ಇಂಜೆಕ್ಷನಲ್ಲಿ ಏನು ಕೆಮಿಕಲ್ಲು ಅಂತ ಕೇಳಿ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಕಲಿಯುವಾಗ ಒಂದು ಇಂಡಿಕೇಟರ್ ಅಂತ ಹೇಳಿದ್ರೆ, ಆ ಇಂಡಿಕೇಟರ್ ಏನು ಕೆಮಿಕಲ್ಲು, ಆ ಕೆಮಿಕಲ್ಲು ನನ್ನ ಒಂದು ನನ್ನ ಸ್ಟೇಟಸ್ಗೆ, ನನ್ನ ಇನ್ವೆಸ್ಟ್ಮೆಂಟ್ಗೆ ಏನು ಬಾಧೆ ಕೊಡುತ್ತೆ, ಏನು ನೋವು ಕೊಡ್ಬೋದು, ಅದನ್ನು ಏನು ಮಾಡಬೇಕು ಅಂತ ಯಾರಾದರೂ ಒಬ್ಬರು ಕೇಳೋಗಿದ್ದಾರೆ ಸರ್? ಬಹುಶಃ ತುಂಬ ಜನ ಕೇಳಿರಲ್ಲ ಅನ್ಕೊಂತೀನಿ. ತುಂಬ ಜನ ಎಲ್ಲ ಒಬ್ಬರು ಕೇಳಿರಲ್ಲ ಸರ್. ಅವ್ರು ನನ್ನ ಸ್ಟೇಟಸ್ಗೆ, ನನ್ನ ಇನ್ವೆಸ್ಟ್ಮೆಂಟ್ಗೆ ಒಂದು ಸ್ಟಾಕ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸ್ಟಾಕ್ ಸೆಲೆಕ್ಷನ್ ಅನ್ಕೊಂಡ್ಬಿಡ್ಬೇಡಿ ಯಾರು. ಸ್ಟಾಕ್ ಸೆಲೆಕ್ಷನ್ ಎಲ್ಲ ದೊಡ್ಡ ಮೂರ್ಖತನ. ಸ್ಟೇಟಸ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಬೇರೆ. ಸ್ಟಾಕ್ 1000 ಇದೆ, ಯಾವುದೋ ಬಾಯಿಗೆ ಬಂದಿದ್ದು 4 ಸ್ಟಾಕ್ಸ್ ಹೇಳ್ಬಿಟ್ರೆ ನಿಮ್ಗೆ ಇದ್ರಲ್ಲಿ ಬಂದ್ಬಿಡ್ತೀನೋ ಅಂತ ಎತ್ಕೊಂಡು ಹೋಗೋದೆ ಅಂತ ಒಳ್ಳೆ ಈಗೋ ಬಿಟ್ಟರೆ ಗೂಬೆ ತನ್ನ ಬರೋದು ಸರ್.